ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗದಗ ತಾಲೂಕಿನ ಕಣಗಿನಹಾಳ ಗ್ರಾಮದಿಂದ ಎರೆಹಂಚನಾಳ ಗ್ರಾಮದವರೆಗೆ 13 ಕಿಲೋಮೀಟರ್ ರಸ್ತೆ ಇದ್ದು, ಈ ರಸ್ತೆ ಗದಗ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮುದ್ದೇದಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ಹಳೆ ರಸ್ತೆ ಉಳಿದುಕೊಂಡಿದ್ದು, ಇನ್ನೊಂದು ರಸ್ತೆ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದಿಂದ ಕುಕನೂರು ಪಟ್ಟಣದವರೆಗೆ 6 ಕಿಲೋಮೀಟರ್ ರಸ್ತೆ ಉಳಿದುಕೊಂಡಿರುತ್ತೆ. ಈ ಎರಡು ರಸ್ತೆಯಲ್ಲಿ ರೈತರು ಮುಳ್ಳು ಕಂಟಿ ತೆರೆಸಿಕೊಂಡು ವಾಹನ ಸವಾರರು ಸಾರ್ವಜನಿಕರು ಈಗಲೂ ಕೂಡ ಓಡಾಡುವಂತಹ ರಸ್ತೆ ಆದರೂ ಕೂಡ ಇದುವರೆಗೂ ಸರ್ಕಾರದಿಂದ ಈ ರಸ್ತೆಯು ಅಭಿವೃದ್ಧಿ ಕಂಡಿಲ್ಲ. ಈ ಎರಡು ರಸ್ತೆಯನ್ನ ಕೂಡಲೇ ಮಾಡಿಕೊಡಬೇಕು ಅಂತ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಡೂರ ಹಾಗೂ ರೈತ ಮುಖಂಡರು ಆದ ಅಣ್ಣಪ್ಪ ನರೇಗಲ್ ಇವರ ನೇತೃತ್ವದಲ್ಲಿ ಖಂಡಿಸಿ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಇವರಿಗೆ ಒತ್ತಾಯಿಸಿ ರೋಣ ತಾಲೂಕು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ರೈತ ಸಂಘಟನೆಯಿಂದ ಈ ಮನವಿಯನ್ನ ಇವರಿಗೆ ಸಲ್ಲಿಸಲಾಗಿದೆ. ಮನವಿ ಸ್ವೀಕರಿಸಿದ ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ರಸ್ತೆಯನ್ನ ಮುಂದಿನ ದಿನದಲ್ಲಿ ಮಾಡಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ವೇಳೆಯಲ್ಲಿ ಈ ರಸ್ತೆ ಗದಗ ತಾಲೂಕಿನ ಕಣಗಿನಹಾಳ ಗ್ರಾಮದ ವ್ಯಾಪ್ತಿಗೆ 7.5 ಕಿಲೋಮೀಟರ್ ರಸ್ತೆ ಹೊಂದಿದ್ರೆ, ಇನ್ನೊಂದು ರಸ್ತೆಯು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ವ್ಯಾಪ್ತಿಗೆ 5 ಕಿಲೋಮೀಟರ್ ರಸ್ತೆ ಹೊಂದಿಕೊಂಡ್ರೆ, ಇನ್ನೊಂದು ರಸ್ತೆ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದಿಂದ ಕುಕನೂರಿನ ತನಕ 6 ಕಿಲೋಮೀಟರ್ ಇರುತ್ತೆ ಎಂದು ಈ ರಸ್ತೆಯನ್ನ ಅಭಿವೃದ್ಧಿ ಮಾಡಲು ರೈತ ಸಂಘದಿಂದ ನಿರಂತರ 12 ವರ್ಷದವರೆಗೂ ಒಂದಲ್ಲ ಎರಡಲ್ಲ 20 ಅಲ್ಲ 50 ಅಲ್ಲ ಎಷ್ಟು ಅಂತೀರಾ, ಬರೋಬ್ಬರಿ 182 ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಕೂಡ ಈ ಸರ್ಕಾರಕ್ಕೆ 19 ಕಿಲೋಮೀಟರ್ ರಸ್ತೆ ಮಾಡಿಕೊಡಲು ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ. ಈಗಲಾದರೂ ಕಾಲಮಿಂಚಿಲ್ಲ, ಕೂಡಲೇ ಒಟ್ಟಾರೆ 19 ಕಿಲೋಮೀಟರ್ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಈ ರಸ್ತೆ ಡಾಂಬರೀಕರಣ ರಸ್ತೆ ಸರ್ಕಾರ ಮಾಡಿಕೊಟ್ರೆ ಎಲ್ಲ ಸಾರ್ವಜನಿಕರಿಗೆ ಪ್ರಯಾಣ ಮಾಡಲು ಅತ್ಯಂತ ಕಡಿಮೆ ರಸ್ತೆ ಅಂದ್ರೆ 32 ಕಿಲೋಮೀಟರ್ ರಸ್ತೆಯಲ್ಲಿ ಕುಕನೂರಿನಿಂದ ಚಿಕ್ಕೇನಕೊಪ್ಪ ಎರೆಹಂಚನಾಳ ಕಣಗಿನಹಾಳ್ ಮಾರ್ಗವಾಗಿ ನೆರೆ ಗದಗ ಪಟ್ಟಣಕ್ಕೆ ಹೋಗಲು ಅತ್ಯಂತ ಕಡಿಮೆ ಹಣದಲ್ಲಿ ಕಡಿಮೆ ಸಮಯದಲ್ಲಿ ರೈತರಿಗೆ, ಸಾರ್ವಜನಿಕರಿಗೆ, ಶಾಲೆ ವಿದ್ಯಾರ್ಥಿಗಳಿಗೆ ಪ್ರಯಾಣ ಮಾಡುವುದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಇವರು ಒತ್ತಾಯಿಸಿ ಮನವಿ ಸಲ್ಲಿಸಿದ್ದಾರೆ. ಒಳ ರಸ್ತೆ ಇಲ್ಲದೆ ಕಾರಣ ಈಗ ಎರೆಹಂಚನಾಳ ಗ್ರಾಮದ ಸಾರ್ವಜನಿಕರು ಗದಗ ಪಟ್ಟಣಕ್ಕೆ ಹೋಗಬೇಕಂದ್ರೆ ತಿಮ್ಮಾಪುರ, ಹರ್ಲಾಪುರ, ಕೆಲ್ಲಕುಂಡಿ ಮಾರ್ಗವಾಗಿ 35 ಕಿಲೋಮೀಟರ್ ಸುತ್ತಿಕೊಂಡು ಗದಗ ಪಟ್ಟಣಕ್ಕೆ ಹೋಗಬೇಕು. ಎರೆಹಂಚನಾಳ ಗ್ರಾಮದಿಂದ ಕಣಗಿನಹಾಳ ಗ್ರಾಮದವರೆಗೆ ಈ ಮಾಡಿದ್ರೆ ಕೇವಲ 16 ಕಿಲೋಮೀಟರ್ ಕಡಿಮೆ ರಸ್ತೆಯಲ್ಲಿ ಓಡಾಡಲು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಈ ವೇಳೆಯಲ್ಲಿ ಕುಕನೂರು ಸಾರ್ವಜನಿಕರಿಗೆ ಕುಕನೂರಿನಿಂದ ಗದಗ ಪಟ್ಟಣಕ್ಕೆ ಸಾರ್ವಜನಿಕರು ಹೋಗಬೇಕಂದ್ರೆ ಒಳ ರಸ್ತೆ ಇಲ್ಲದೆ ಕಾರಣ ಈಗ ಸಾರ್ವಜನಿಕರು 65 ಕಿಲೋಮೀಟರ್ ದೂರದ ರಸ್ತೆಯಲ್ಲಿ ಹೆಚ್ಚಿನ ಹಣ ಖರ್ಚು ಮಾಡಿ ಓಡಾಡುವುದು ಅಲ್ಲದೆ ಜೊತೆಗೆ ಹೆಚ್ಚಿನ ಸಮಯ ಹಾಳು ಮಾಡಿಕೊಂಡು ಸುತ್ತಿ ಬಳಸಿ ಹೋಗುವ ಬದಲು 31 ಕಿಲೋಮೀಟರ್ ಸಮೀಪದ ಈ ಹಳೆಯ ರಸ್ತೆಯನ್ನ ಮಾಡಿಕೊಟ್ರೆ ಸಾರ್ವಜನಿಕರಿಗೆ, ರೈತರಿಗೆ, ಶಾಲೆ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಅಂತ ಮಾತನಾಡಿ ಶಾಸಕರಿಗೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಗಿದೆ. ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದ ದಿಂದ ಎರೆಹಂಚನಾಳ ಗ್ರಾಮದವರೆಗೆ ಕಚ್ಚಾ ರಸ್ತೆಯನ್ನು ಪಕ್ಕಾ ರಸ್ತೆಯನ್ನಾಗಿ ಡಂಬರೀಕರಣೆಯನ್ನು ಮಾಡಿಕೊಡಲು ನಮ್ಮ ಇವತ್ತು ರೋಣ ತಾಲೂಕಿನ ಕ್ಷೇತ್ರದ ಶಾಸಕರಾದ JS ಪಾಟೀಲ್ ಇವರಿಗೆ ಇಂದು ಪ್ರವಾಸ ಮಂದಿರದಲ್ಲಿ ಇವತ್ತು ನಾವು ಒಂದು ಮನವಿ ಸಲ್ಲಿಸಿದ್ವಿ. ಆ ಮನವಿ ಸ್ವೀಕಾರ ಮಾಡಿ ಈ ಸಲ ರೋಡಿಂದ ಅವಶ್ಯ ಐತಿ, ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಐತಿ ಮತ್ತು ರೆಡಿ ಮಾಡಿ ನಮ್ಗೆ ಹಾಕಿಕೊಡ್ರಿ. ಎಷ್ಟೋ ಇವತ್ತು 12 ವರ್ಷದಿಂದ ಹೋರಾಟ ಮಾಡಿದ್ರು ಇನ್ನೂವರೆಗೆ ಹಾಕಿಲ್ಲ. ನೀವು ಎಷ್ಟೋ ವರ್ಷ ಆದ್ರೂ ಮನವಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.